ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಸಹೋದರರು ಕೂಡಿ ಚಿನ್ನಿ ಸಾಹೇಬ್ರು ಅದ್ಭುತವಾದ ಸಾಂಗ್ ಆಡಿದ್ದಾರೆ. ಕಾರಣ ಇಷ್ಟ, ನಾನು ಚಿನ್ನಿ ಸರ್ ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಬರೀ ಸಾಂಗ್ ಆಡ್ಕೊಂಡು ಹೋಗ್ತಾ ಇರೋದು. ಬಟ್ ಇವರು ಸಾಂಗ್ ನ ಲೋಕಾರ್ಪಣೆ ಮಾಡ್ತಾರೆ. ನಮ್ಮ ಅಪ್ಪಣೆ ನಂಗೆ ಗೊತ್ತಿಲ್ಲ ಗುರು. ಇವತ್ತು ಬಹಳ ಖುಷಿ ಆಯ್ತು. ಬಟ್ ಅದ್ಭುತವಾದ ಏನಂದ್ರೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿರ್ಬೇಕು, ಎಲ್ಲಾ ಕಡೆ ಬರೀ ಲವ್ ಸಾಂಗೇ ಜಾಸ್ತಿ, ಪ್ರೀತಿ ಪ್ರೇಮ ಪ್ರಣಯ ಅಂತ. ಅಪ್ಪ ಅಮ್ಮನ ಸಾಂಗ್ ತುಂಬಾ ಕಡಿಮೆ. ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಹಾಕೋಣ ಅಂತ, ಸಿಗೋದು ತುಂಬಾ ಕಷ್ಟ. ಹಾಕಿದ್ರೆ ರಿಪೀಟ್ ಮಾಡ್ಕೊಂಡು ಹೋಗ್ತಿವಿ. ಬಟ್ ಅಪ್ಪ ಅಮ್ಮನಿಗೋಸ್ಕರ ಒಂದು ಒಳ್ಳೆ ಸಾಂಗ್ ನ ನಮ್ಮಂತ ಆಶ್ರಮಗಳಿಗೆ ಒಂದು ಲೋಕಾರ್ಪಣೆ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಆ ಹಾಡು ಕೇಳಿ, ಅದರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು, ಎಷ್ಟೋ ಆಶ್ರಮಗಳಿದೆ, ಎಲ್ಲಾ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನಾನು ಮುಂದೆ ಏನೂ ಅಲ್ಲ, ಸಿಂಪಲ್ ಮನುಷ್ಯ ಅಷ್ಟೇ. ಬಟ್ ಒಂದ್ ಹೇಳ್ತೀನಿ, ಎಷ್ಟೋ ಜನ ಅನ್ಕೊಂಡಿರ್ತೀರಾ 45 ವರ್ಷ ಆದ್ಮೇಲೆ ನಮ್ ಲೈಫ್ ಮುಗೀತು ಅಷ್ಟೇ, ನಮ್ಮ ಬಿಡು ಲೈಫ್ ಮುಗೀತು ಅಷ್ಟೇ ಅನ್ಕೊಂತೀರಾ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ 40 ವಯಸ್ಸು ಮೇಲೆ. ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲೇ ಕೂತಿದ್ದಾರೆ ಸಾಲುಮರ ತಿಮ್ಮಕ್ಕ ಅಮ್ಮನವರು. ಅವರು ಮರಗಳನ್ನ ನೆಡಕ್ ಸ್ಟಾರ್ಟ್ ಮಾಡಿದ್ದು 48ನೇ ವಯಸ್ಸಿಗೆ ಅಲ್ಲ ಸರ್? 48ನೇ ವಯಸ್ಸಿಗೆ ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ, ಹಾಗೆ ಗೌರವ ಡಾಕ್ಟರೇಟ್. ಹಾಗೆ ಇವತ್ತು ಸಾಲುಮರ ತಿಮ್ಮಕ್ಕ ಅಮ್ಮ ಅಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು. ದಯವಿಟ್ಟು ಅಷ್ಟೇ, ನೀವು ಕೂಡ ವಯಸ್ಸಾಯ್ತು ಅನ್ಕೋಬೇಡಿ, ವಯಸ್ಸು ಕೌಂಟ್ ಅಲ್ಲ. ಇವತ್ತು ನಮ್ಮ ಚಿನ್ನಿ ಸಾಹೇಬ್ರಿಗೆ ಎಷ್ಟು ವಯಸ್ಸಿಗೆ? 18 ಎಷ್ಟು ಸರ್? ಥ್ಯಾಂಕ್ ಯು ಸರ್. ಎಷ್ಟು ಸರ್ ಅದು ಗೊತ್ತಿಲ್ಲ, ಅದು 40+ ಇರ್ಬೋದು. ಬಟ್ ಇವಾಗ ಒಂದು 40 ಇಲ್ಲ, 40 ಬಟ್ ಇವಾಗ ಒಂದು ಹಾಡು ಹೇಳಕ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜಲ್ಲಿ ಬೆಳೀತಾರೋ ಗೊತ್ತಿಲ್ಲ. ಮುಂದೆ ಅವರಿಂದ ಸಾವಿರಾರು ಸಾಂಗ್ ಬರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಇದನ್ನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.